ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು SLCಯಲ್ಲಿ ಮ್ಯಾಥ್ಸಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ ಇನ್ನೂ ಸ್ಟೇಟ್ಮೆಂಟ್ ಲೆಕ್ಕಗಳಿದ್ದಾವೆ. ಅದನ್ನು ನಾನು ಮಾಡೋದಿಲ್ಲ ಅಂದ್ಕೊಂಡಿದ್ದೆ, ಬಟ್ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಒಂದು 5-6 ಲೆಕ್ಕಗಳನ್ನ ಮಾಡ್ತಿದ್ದೀನಿ. ಎಲಿಮಿನೇಷನ್ ಮೆಥಡ್ ನಿಮಗೆ ಲೆಕ್ಕ ಕೊಟ್ಟರೆ x + y = 10, x - y = 6 ಈ ಥರದ ಲೆಕ್ಕ ಕೊಟ್ಟರೆ ನೀವು ಮಾಡ್ತೀರಿ. ಅದರಲ್ಲಿ 4 ವಿಧಾನದಲ್ಲಿ ಲೆಕ್ಕಗಳಿದ್ದಾವೆ. ಒಂದು ಎಕ್ಸನ್ನು ಕ್ಯಾನ್ಸಲ್ ಮಾಡೋದು, ಅಥವಾ ವೈನ ಕ್ಯಾನ್ಸಲ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರು ಒಂದು ಇಂಗ್ಲೀಷ್ ಅಕ್ಷರವನ್ನು ವೇರಿಯೇಬಲ್ನ ಕ್ಯಾನ್ಸಲ್ ಮಾಡೋದು, ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಗುಣಿಸಿ ಸಾಲ್ವ್ ಮಾಡುವಂಥದ್ದು, ಇನ್ನೊಂದು 2 ಇಕ್ವೇಷನ್ಗೆ ಗುಣಿಸಿ ಸಾಲ್ವ್ ಮಾಡುವಂಥದ್ದು. ಕೊನೆಗೆ ಗ್ರಾಫನ್ನು ನಾವು ನೋಡಿದ್ದೀವಿ, ಗ್ರಾಫ್ ಬಿಡಿಸೋದು ಹೇಗೆ ಅಂತೇಳಿ. ಈ ಹಿಂದಿನ ವಿಡಿಯೋದಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ವಿಡಿಯೋದಲ್ಲಿ ಕೆಲವು ಟಫ್ ಲೆಕ್ಕಗಳು, ಛೇದದಲ್ಲಿ x ಮತ್ತು y ಬರುವಂಥ ಲೆಕ್ಕಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿದ್ವಿ. ಈಗ ಸ್ಟೇಟ್ಮೆಂಟ್ ಲೆಕ್ಕಗಳನ್ನು ನೋಡೋಣ. ಸ್ಟೇಟ್ಮೆಂಟ್ ಲೆಕ್ಕಗಳಂದ್ರೆ ಅದನ್ನು ನಾವು ಇಕ್ವೇಷನ್ ಆಗಿ, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಆಗಿ ಕನ್ವರ್ಟ್ ಮಾಡೋದಕ್ಕಾಗತ್ತೆ. ಆ ಥರದ ಲೆಕ್ಕಗಳಿದ್ದಾವೆ ಕೆಲವುದು. ಅದರಲ್ಲಿ ನಾನು ಕೆಲವು ಲೆಕ್ಕಗಳನ್ನು ತಗೊಂಡಿದ್ದೀನಿ. ಇವೆಲ್ಲವೂ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಲೆಕ್ಕಗಳು. ಅದನ್ನು ನೀವು ಬೇಕಾದ್ರೆ ರೆಫರ್ ಮಾಡ್ಬೋದು. ಟೆಕ್ಸ್ಟ್ ಬುಕ್ ಎಕ್ಸೈಸ್ ಅಲ್ಲಿ ಲೆಕ್ಕಗಳನ್ನು ತಗೊಂಡಿದ್ದೀನಿ. ಇದು ಒಂದು ಲೆಕ್ಕ 3.2. ಅದರಲ್ಲಿ 1ನೇ ಮೇನಲ್ಲಿ 2ನೇದು, ಆಯ್ತಾ? ಈ ಲೆಕ್ಕ ತಗೊಂಡಿದ್ದೀನಿ. 5 pencils and 7 pens together cost ₹50, whereas 7 pencils and 5 pens together cost 46. Find the cost of 1 pencil and 1 pen ಅಂತಿದೆ. ಅಂದರೆ 5 ಪೆನ್ಸಿಲು 7 ಪೆನ್ ತಗೊಂಡ್ರೆ ₹50 ಆಗುತ್ತೆ. ಬಟ್ 7 ಪೆನ್ಸಿಲ್ 5 ಪೆನ್ ತಗೊಂಡ್ರೆ ₹46, ಸ್ವಲ್ಪ ₹4 ಕಮ್ಮಿ ಆಗುತ್ತೆ. ಹಾಗಾದರೆ ಯಾವ್ಯಾವ ಪೆನ್, ಎಷ್ಟೆಷ್ಟು ಒಂದು ಪೆನ್ನಿಗೆ ಎಷ್ಟು, ಒಂದು ಪೆನ್ಸಿಲಿಗೆ ಎಷ್ಟು ಅಂತ ಕಂಡುಹಿಡಿಬೇಕಂತ. ನಾನೀಗ ಪೆನ್ಸಿಲ್ನ ಕಾಸ್ಟಿಗೆ x ಅಂತ ತಗೋತೀನಿ, ಪೆನ್ನಿನ ಕಾಸ್ಟಿಗೆ y ಅಂತ ತಗೋತೀನಿ, ಆಯಿತಾ? ಒಂದು ಪೆನ್ಸಿಲ್ ಅಂದರೆ 5, ಒಂದು ಪೆನ್ಸಿಲ್ ಅಂದರೆ x, 5 ಪೆನ್ಸಿಲ್ ಅಂದರೆ 5x ಆಗುತ್ತೆ. ಒಂದನೇ ಇಕ್ವೇಷನ್ ನೋಡಿ, 5x. 7 ಪೆನ್, 1 ಪೆನ್ ಅಂದರೆ ₹y, 7 ಪೆನ್ ಅಂದರೆ 7y = ಎಷ್ಟು? 50. ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ? 7 pencil 5 pens together 46 ಅಂತೆ. ಇದನ್ನ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಇದನ್ನ ಸಾಲ್ವ್ ಮಾಡೋದಕ್ಕೆ ನೀವೆಲ್ಲ ಕಲ್ತಿದ್ದೀರಿ ಆಲ್ಮೋಸ್ಟ್, ಯಾಕಂದರೆ ಇದು 2 ಇಕ್ವೇಷನ್ನ ಗುಣಿಸಿ ಲೆಕ್ಕ ಮಾಡುವಂಥದ್ದು. ನಾನು ಇದನ್ನು ಸೇಮ್ ಮಾಡ್ತೀನಿ ಈಗ. 7 × 5, 7 ಇಲ್ಲಿ 35 ಬರುತ್ತೆ, 5 ಇಲ್ಲಿ 35 ಬರುತ್ತೆ, 2 35 ಬರುತ್ತೆ. ಆದ್ದರಿಂದ 35x ಪ್ಲಸ್ 7 49, 49y = 350. ಇನ್ನೊಂದು 35x ಪ್ಲಸ್ 5 5 25y = 230. ಈ 2 ಇಕ್ವೇಷನ್ ಸಿಂಪ್ಲಿಫೈ ಮಾಡ್ತೀನಿ. ಇದನ್ನ ಕಳೆ ಲೆಕ್ಕ ಮಾಡಿದಾಗ ಮೈನಸ್ 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 ಆಗುತ್ತೆ. 24y = 120 ಬರುತ್ತೆ. y = 120 / 24 = 5 ಅಂತ ಬರುತ್ತೆ. ಒಂದು ಪೆನ್ನಿನ ಬೆಲೆ y ಅಂತ ಆಯಿತು. x ಬೇಕು, ಯಾವ್ದಾದ್ರು ಒಂದು ಇಕ್ವೇಷನ್ಗೆ ಹಾಕೋಣ. ಈ ಇಕ್ವೇಷನ್ಗೆ ಹಾಕೋಣ. 5x ಪ್ಲಸ್ 7 × y ಅಂದರೆ 5 = 50. 5x ಪ್ಲಸ್ 35 = 50. 5x = 50 minus 35, that is 15. 5x = 15. x = 15 by 5, that is 3. ಸೊ x ನ ಬೆಲೆ ಎಷ್ಟಾಯಿತು? 3. ಪೆನ್ಸಿಲ್ನ ಬೆಲೆ ₹3, ಪೆನ್ನಿನ ಬೆಲೆ ₹5 ಅಂತ ಆಯಿತು. ಇದನ್ನು ನೀವು ಇಲ್ಲಿ ವೆರಿಫೈ ಮಾಡ್ಬೋದು. ಇಲ್ಲಿ ನೋಡಿ, ಇದು 5ಗೆ ಹಾಕಿದರೆ 5 3 15, ಇದನ್ನ ಇಲ್ಲಿ ಹಾಕಿದರೆ 35, 15 35 50. ಈಗ ಇದಕ್ಕೂ ಹಾಕಿದ್ರು ಲೆಕ್ಕ ಉತ್ತರ ಬರುತ್ತೆ. 21 25 46 ಅಂತ ಬರುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗೋಣ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಲೆಕ್ಕವೇ. 3.2. ಅದರಲ್ಲಿ ಫಿಫ್ತ್ ಲೆಕ್ಕ ಮಾಡ್ತೀರಿ ನೀವು. ಹಾಫ್ ಆಫ್ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಗಾರ್ಡನ್. ರೆಕ್ಟ್ಯಾಂಗಲ್ ಅಲ್ಲಿ L ಮತ್ತೆ B ಇರುತ್ತೆ, ಉದ್ದ ಅಗಲ. ಹಾಫ್ ಆಫ್ ದ ಪೆರಿಮೀಟರ್ ಸೂತ್ರ ಏನು? 2L + 2B = ಅಂತ ಪೆರಿಮೀಟರ್ ಇರೋದು, ಪೆರಿಮೀಟರ್ ಫಾರ್ಮುಲಾ. ಹಾಫ್ ಅಂತ ಹೇಳಿದ್ರೆ ಇದರ ಅರ್ಧ ಅಂದರೆ 2L + B / 2 ಹೊಡೆದೋಯ್ತು.
ಎಲ್ ಪ್ಲಸ್ ಬಿ ಅಂತ ಉಳ್ಕೊಳ್ಳುತ್ತೆ. ಸೊ ಹಾಫ್ ಆಫ್ ಎಲ್ ಬಿ ಅಂದರೆ ಹಾಫ್ ಆಫ್ ಪೆರಿಮೀಟರ್ ಅಂದರೆ ಇದಿಷ್ಟು ಮಾತ್ರ, ಇವೆರಡು ಉದ್ದ. ಪೆರಿಮೀಟರ್ ಅಂದರೆ ಫುಲ್ಲು, ಅರ್ಧ ಅಂತ ಹೇಳಿದ್ರೆ ಈ ಎಲ್ ಮತ್ತೆ ಇವೆರಡನ್ನು ಕೂಡಿಸಿದ್ದಾರೆ ಅಂತ ಅರ್ಥ. ಆಯ್ತಾ? ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಹಾಫ್ ಆಫ್ ದ ಪೆರಿಮೀಟರ್ ಆಫ್ ದ ಗಾರ್ಡನ್, ನೋಡಿ ಇಲ್ಲಿ ಸ್ಟಾಪ್ ಆಗಿ ಈಸ್ 36. ಹಾಫ್ ಆಫ್ ದ ಪೆರಿಮೀಟರ್ ಆಫ್ ದ ರೆಕ್ಟಾಂಗಲ್ ಗಾರ್ಡನ್ ಹೂಸ್ ಅಂತ ಬಂದ್ರೆ ಅದು ಮುಂದೇನೋ ಬೇರೆ ವಿಷಯ ಹೇಳಿದ್ದಾರೆ, ಅವುಗಳ ಅಳತೆ ಹೇಗಿದೆ ಅಂತ ಹೇಳಿದ್ದಾರೆ. ಬಟ್ ಇದರ ಗಾರ್ಡನ್ ನ ಮುಂದಿನ ವಿಷಯ ಇಲ್ಲಿದೆ. ಗಾರ್ಡನ್ ಈಸ್ 36 ಅಂದ್ರೆ ಹಾಫ್ ಆಫ್ ದ ಪೆರಿಮೀಟರ್ ಆಫ್ ದ ಗಾರ್ಡನ್ ಈಸ್ 36. ನಾನು ಎಲ್ ಮತ್ತೆ ಬಿ ತಗೊಂಡಿದ್ದೀನಿ. ಸೊ ಎಲ್ ಮತ್ತೆ ಬಿ ಕೂಡಿಸಿದ್ರೆ 36. ಪೆರಿಮೀಟರ್ನ ಅರ್ಧ ಎಲ್ ಪ್ಲಸ್ ಬಿ, ಅದೆಷ್ಟು? 36. ಈಗ ನೆಕ್ಸ್ಟ್ ಏನ್ ಸೆಂಟೆನ್ಸ್ ಹೂಸ್ ಇದೆಯಲ್ಲ ನೋಡುವ. ಲೆಂತ್ ಈಸ್, ಇದು ಇಂಪಾರ್ಟೆಂಟ್, ಲೆಂತ್ ಈಸ್ ಈಕ್ವಲ್ ಟು 4 more ಅಂದ್ರೆ ಆಡ್ ಟು ಇಟ್ಸ್ ಬ್ರೆಡ್ತ್ ಅಥವಾ ವಿಡ್ತ್. ಅಂದ್ರೆ ಅಗಲ ಎಷ್ಟಿದೆಯೋ ಅದಕ್ಕೆ 4 ಸೆಂಟಿಮೀಟರ್ ಕೂಡಿಸಿದ್ರೆ ಲೆಂತ್ ಬರುತ್ತಂತೆ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಎಲ್ ಅಂದ್ರೇನು 4 ಪ್ಲಸ್ ಬಿ, ಅದನ್ನ ಇಲ್ಲಿ ಹಾಕ್ತೀನಿ. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳ್ತಾರೆ. ಈ ಸಿಲೆಬಸ್ ಅಲ್ಲಿ ಇಲ್ಲ, ಈ ವರ್ಷ ಸಿಲೆಬಸ್ ಅಲ್ಲಿ ಬೇಡ, ಕೊರೋನಾ ಇರಕ್ಕೆ ಹೋಗಿ ಪಾಠ ಆಗೋದಿಲ್ಲ ಅಂತೇಳಿ ಬೇಡ ಅಂದಿದ್ದಾರೆ. ಬಟ್ ನಾವು ಇದನ್ನ ತಿಳ್ಕೊಂಡಿದ್ರೆ ಒಳ್ಳೇದು. ಎಲ್ ಬದಲು ಏನ್ ಬರೀವ? 4 ಪ್ಲಸ್ ಬಿ. ಈ ಎಲ್ ಬದಲು 4 ಪ್ಲಸ್ ಬಿ ಪ್ಲಸ್ ಇಲ್ಲೊಂದು ಬಿ ಇದೆ, ಇದು ಎಲ್ ಬದಲು 4 ಪ್ಲಸ್ ಬಿ. ಈಗ ಈ ಬಿ ಬದಲು ಬಿ ಇಸ್ ಈಕ್ವಲ್ ಟು 36. ಅವಾಗ 4 ಪ್ಲಸ್ 2b ಇಸ್ ಈಕ್ವಲ್ ಟು 36. 2b ಇಸ್ ಈಕ್ವಲ್ ಟು, ಈ 4 ನೀಚೆ ಕಳಿಸ್ತೀನಿ, 36 ಮೈನಸ್ 4. 2b ಇಸ್ ಈಕ್ವಲ್ ಟು 32. b ಇಸ್ ಈಕ್ವಲ್ ಟು 32 ಡಿವೈಡ್ ಬೈ 2, ದಟ್ ಈಸ್ 16. ಬರೀತಾನೆ ಎಷ್ಟಾಯ್ತು? 16. ಈ 16 ಇಲ್ಲಿ ಹಾಕ್ತೀನಿ. ಈಗ ಎಲ್ ಇಸ್ ಈಕ್ವಲ್ ಟು 4 ಪ್ಲಸ್ ಬಿ ಅಂದ್ರೆ 16, ಎಲ್ ಇಸ್ ಈಕ್ವಲ್ ಟು 20 ಮೀಟರ್. ಅರ್ಥ ಆಯ್ತು ನೋಡಿ. ಬಿ 2b ಆಯಿತು, 4 ಈಚೆಗೆ ಬಂದಾಗ 32 ಆಯಿತು. 2b ಅಂದರೆ 32/2, ಸಿಂಪ್ಲಿಫೈ ಮಾಡಿದಾಗ 16 ಬರುತ್ತೆ. ಸೊ ಲೆಂತ್ ಅಂದರೆ 20, ಬ್ರೆಡ್ತ್ ಅಂದರೆ 16. 20 16 ಎಷ್ಟಾಯಿತು? 36 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ. ಇದು ಎಕ್ಸಸೈಸ್ ಅಲ್ಲಿ ಲೆಕ್ಕನೆ 3.3, ಎಕ್ಸಸೈಸ್ ನಂಬರ್ 3.3. ಅದರಲ್ಲಿ 3ನೇ ಮೇನಲ್ಲಿ 1ನೇದು, 3ನೇ ಮೇನಲ್ಲಿ 1ನೇದು. ಆಯ್ತಾ? ದ ಡಿಫರೆನ್ಸ್ ಬಿಟ್ವೀನ್ 2 ನಂಬರ್ಸ್ ಈಸ್ 26. ಡಿಫರೆನ್ಸ್ ಅಂದ್ರೇನು? ವ್ಯತ್ಯಾಸ. ಒಂದು ನಂಬರ್ ಎಕ್ಸ್, ಇನ್ನೊಂದು ನಂಬರ್ ವೈ. ಡಿಫರೆನ್ಸ್ ಅಂದ್ರೆ ಕಳೆಯೋದು. ಎಕ್ಸ್ ಮೈನಸ್ ವೈ ಕಳೆದ್ರೆ ಎಷ್ಟಂತೆ? 26. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್. ಒನ್ ನಂಬರ್ ಈಸ್ 3 ಟೈಮ್ಸ್ ದ ಅದರ್. ಒಂದು ನಂಬರ್ ಯಾವುದು? ಎಕ್ಸ್, ಇನ್ನೊಂದು ನಂಬರ್ ವೈ ಅಂತಿದ್ರೆ ದಿಸ್ ನಂಬರ್ ಈಸ್ ಈಕ್ವಲ್ ಟು ಒನ್ ನಂಬರ್ ಈಸ್, ಎಕ್ಸ್ ಅಂದ್ರೆ ಒನ್ ನಂಬರ್ ಅಂತ ತಗೊಂತೀನಿ. ಒನ್ ನಂಬರ್ ಈಸ್ 3 ಟೈಮ್ಸ್ ಅಂದ್ರೆ 3y. 3 ಟೈಮ್ಸ್ ದ ಅದರ್ ನಂಬರ್. ಅದರ್ ನಂಬರ್ ಅಂದ್ರೆ ವೈ, ಅದರ 3 ಪಟ್ಟು ಅಂದ್ರೆ 3y. ಎಕ್ಸ್ ಅನ್ನೋದು 3y ಅಂದ್ರೆ ವೈ ಎಷ್ಟಿದೆಯೋ ಅದ್ರ 3 ಪಟ್ಟು ಎಕ್ಸ್ ಇದೆ ಅಂತ ಅರ್ಥ. ಇದು 10 ಆದ್ರೆ ಇದು 30 ಅಂತ ಅರ್ಥ. ಸೊ ಈ ತರ ಸ್ಟೇಟ್ಮೆಂಟ್ ಅನ್ನು ಬರ್ಕೋಬೇಕು. ಒನ್ ನಂಬರ್ ಎಕ್ಸ್ ಇಟ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಅನದರ್ ನಂಬರ್, 3 ಟೈಮ್ಸ್ ವೈ. ಇದನ್ನ ಇಲ್ಲಿ ಹಾಕ್ತೀನಿ. ಈಗ ಎಕ್ಸ್ ಬದಲು ಏನು ಬರೆಯುವ? 3y ಬರೆಯುವ. 3y ಮೈನಸ್ y ಇಸ್ ಈಕ್ವಲ್ ಟು 26. 2y is equal to 26. y is equal to 26/2, that is 13. y ಅಂದ್ರೆ 13, ಅದನ್ನ ಇಲ್ಲಿ ಹಾಕೋಣ. x is equal to 3 into 13, x is equal to 39. ಸೊ 13 3 ಪಟ್ಟು 39 ಇದೆ. ಇದರಲ್ಲಿ ಇದನ್ನ ಕಳೆದ್ರೆ ಎಷ್ಟು? x ಮೈನಸ್ y ಎಷ್ಟು ಹೇಳಿದರೆ 26 ಇದೆಯಾ ನೋಡಿ. 36ರಲ್ಲಿ 13 ಕಳಿ 26 ಬರುತ್ತೆ. ಸೊ 2 ನಂಬರ್ ಇದೆ. ನೆಕ್ಸ್ಟ್ ಇದೆ ಸೇಮ್ ಎಕ್ಸಸೈಸ್ ಅಲ್ಲಿ 2ನೇ ಲೆಕ್ಕ. 3ನೇ ಮೇನಲ್ಲಿ 2ನೇ ಲೆಕ್ಕ 3.3 ಅಲ್ಲಿ. ಆಯ್ತಾ? ದ ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆಂಗಲ್ಸ್ ಎಕ್ಸೀಡ್ಸ್ ದ ಸ್ಮಾಲರ್ ಬೈ 18 ಡಿಗ್ರಿ. ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ ಏನು ಗೊತ್ತಾ ನಿಮಗೆ? ಸಪ್ಲಿಮೆಂಟರಿ ಆಂಗಲ್ ಅಂದ್ರೆ 2 ಆಂಗಲ್ ಅನ್ನು ಕೂಡಿಸಿದಾಗ ಬರುವಂತ ಮೊತ್ತ 180 ಡಿಗ್ರಿ. ಒಂದು ಆಂಗಲ್ ಎಕ್ಸ್, ಇನ್ನೊಂದು ಆಂಗಲ್ ವೈ ಕೂಡಿಸಿದ್ರೆ 180 ಡಿಗ್ರಿ ಅಂತ ಇರೋದು. ಇವೆರಡರಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದಂತೆ. ದೊಡ್ಡದಿದೆಯಲ್ಲ ಎಕ್ಸ್ ಅಂತ ದೊಡ್ಡದಂತೆ,
ನಾನು ತಗೊಳ್ಳೋದು ಎಕ್ಸ್ ಅಥವಾ ವೈ ಯಾವುದಲ್ಲೂ ಒಂದು ದೊಡ್ಡದು. ಇದು ನೋಡಿ ಸೆಂಟೆನ್ಸ್ ನೋಡಿ, ಲಾರ್ಜರ್ ಆಫ್ ಟು ಸಪ್ಲಿಮೆಂಟರಿ ಆ್ಯಂಗಲ್ಸ್. ಲಾರ್ಜರ್ ಅನ್ನೋದು ಎಕ್ಸೀಡ್ಸ್ ಜಾಸ್ತಿ ಆಗಿದೆ, ಎಕ್ಸೀಡ್ ಅಂದರೆ ಕೂಡಿಸೋದು, ಸ್ಮಾಲರ್ ಬೈ 18, ಚಿಕ್ಕದು ಎಷ್ಟಿದೆಯೋ ಅದಕ್ಕೆ ಕಿಂತ 18 ಜಾಸ್ತಿ. ಇದನ್ನ ಈ ಥರ ಬರೀಬೇಕು ನೋಡಿ. ಇನ್ನೊಂದ್ಸಲ ಹೇಳ್ತೀನಿ, ದ ಲಾರ್ಜರ್ ಆಫ್ ಟು ಸಪ್ಲಿಮೆಂಟರಿ ಆ್ಯಂಗಲ್, ಇದು ದೊಡ್ಡ ಆ್ಯಂಗಲ್, ಇವೆರಡರಲ್ಲಿ ಎಕ್ಸ್ ಮತ್ತು ವೈ ಅಲ್ಲಿ ದೊಡ್ಡ ಆ್ಯಂಗಲ್ ವೈ ಎಕ್ಸ್ ಅಂತ ತಗೊಂಡ್ರೆ ಇಟ್ ಈಸ್ ಲಾರ್ಜರ್ ದ್ಯಾನ್ ವೈ, ವೈಗಿಂತ ಎಕ್ಸ್ ದೊಡ್ಡದು. ಎಷ್ಟು ದೊಡ್ಡದು? ಬೈ 18 ಡಿಗ್ರಿ, 18 ಡಿಗ್ರಿ ಜಾಸ್ತಿ. ಎಕ್ಸಿಡ್ ಅಂದ್ರೆ ಜಾಸ್ತಿ, ಮೋರ್ ಅಂತ ಹೇಳಿದ್ರೆ ಜಾಸ್ತಿನೇ. ಸೊ ಎಕ್ಸಿಡ್ ಅಂತಿದ್ದಾಗ ಪ್ಲಸ್ ಹಾಕೋಬೇಕು, ಮೋರ್ ಇದ್ದಾಗ ಪ್ಲಸ್ ಹಾಕೋಬೇಕು. ಸೊ ಲಾರ್ಜರ್ ಆ್ಯಂಗಲ್ ಈಸ್ ಎಕ್ಸ್ ಅಥವಾ ಲಾರ್ಜರ್ ಆ್ಯಂಗಲ್ ಎಕ್ಸೀಡ್ಸ್ ಸ್ಮಾಲರ್ ಆ್ಯಂಗಲ್ ಬೈ 18 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 18. ಇದನ್ನ ಇಲ್ಲಿ ಹಾಕ್ತೀನಿ, ಎಕ್ಸ್ ಬದಲು ಏನಾಗುವ ವೈ ಪ್ಲಸ್ 18 ಇಸ್ ಈಕ್ವಲ್ ಟು, ಅಲ್ಲ ವೈ ಪ್ಲಸ್ 18 ಅಂದರೆ ಎಕ್ಸ್ ಬದಲಾಯಿತು ಪ್ಲಸ್ ವೈ, ಇದು ಎಕ್ಸ್ ಬದಲು ಏನು ಬರದೆ ವೈ ಪ್ಲಸ್ 18 ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ವೈ 2y ಆಯಿತು ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 18 ಆಯಿತು. 2y ಇಸ್ ಈಕ್ವಲ್ ಟು 162 ಡಿಗ್ರಿ ಡಿವೈಡೆಡ್ ಬೈ ಮಾಡಿದರೆ 162 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 81 ಡಿಗ್ರಿ. ಸೊ ಎಕ್ಸ್ ವೈ ಅಂದರೆ 81 ಅಂತ. ಎಕ್ಸ್ ಅಂದರೆ ಎಷ್ಟಾಗಾದರೆ 81 ಪ್ಲಸ್ 19 ದಟ್ ಈಸ್ 99 ಡಿಗ್ರಿ. ಸೊ ವೈ ಎಕ್ಸ್ ಅಂದರೆ 99, ವೈ ಅಂದರೆ 81. ಡಿಫ್ರೆನ್ಸ್ ಎಷ್ಟು ಇವೆರಡರದ್ದು? 18. ಕೂಡಿಸಿದ್ರೆ ಎಷ್ಟು? 180 ಬರುತ್ತೆ. ಸೊ ಈ ರೀತಿಯಾದ ಸ್ಟೇಟ್ಮೆಂಟ್ ಲೆಕ್ಕಗಳನ್ನ ಮಾಡಬೇಕು. ಈಗ ಇನ್ನೆರಡು ಲೆಕ್ಕಗಳನ್ನು ಮಾಡ್ತೀನಿ. ಇದು ಸ್ವಲ್ಪ ಇಂಪಾರ್ಟೆಂಟ್, ಎಕ್ಸಸೈಸ್ ಪ್ರಕಾರದಲ್ಲಿ ಸ್ವಲ್ಪ ಇಂಪಾರ್ಟೆಂಟು. ಇದು ಯಾವ ಎಕ್ಸಸೈಸಲ್ಲಿದೆ ಅಂದರೆ 3.4, ಅದರಲ್ಲಿ ಎರಡನೇ ಮೇಯ್ನಲ್ಲಿ ಒಂದನೇ ಲೆಕ್ಕ ಮಾಡ್ತೀನಿ ನಾನು, ಆಯಿತಾ? ಇನ್ನು ಕೆಲ ಲೆಕ್ಕಗಳು ಸ್ಟಫ್ ಇದ್ದಾವೆ, ಬೇಡ ಸದ್ಯಕ್ಕೆ ಇವಿಷ್ಟು ಸಾಕು. ನೋಡಿ, ಸೆಂಟೆನ್ಸನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇಫ್ ವಿ ಆ್ಯಡ್ ಟು the numerator, if we add 1 to the numerator and subtract 1 from the denominator, a fraction reduces to half, reduces to 1. It becomes half if we only add 1 to the denominator. What is the fraction? Fraction ಯಾವುದು ಅಂತ ಕೇಳಿದ್ದಾರೆ. ಫ್ರಾಕ್ಷನ್ ಹೇಗಿರ್ತವೆ? ಫ್ರಾಕ್ಷನ್ is in the form of x by y. ಭಿನ್ನರಾಶಿ ಯಾವತ್ತೂ ಹೀಗಿರುತ್ತೆ, ಹೌದಾ? ಇದರಲ್ಲಿ ಇವೆರಡರಲ್ಲಿ ಏನೋ ಒಂದು ಕಸರತ್ತು ಮಾಡಿದರೆ 1 ಅಂತ ಬರುತ್ತಂತೆ, ಇನ್ನೊಂದು ಏನೋ ಕಸರತ್ತು ಮಾಡಿದರೆ ಹಾಫ್ ಅಂತ ಬರುತ್ತಂತೆ. ಸೊ ಏನು ಮಾಡ್ಬೇಕು ಹೇಳಿದ್ದಾರೆ ನೋಡಿ, ಇನ್ನೊಂದ್ಸಲ ಓದ್ತೀನಿ. ಇಫ್ ವಿ ಆ್ಯಡ್ 1 ಟು ದ ನ್ಯೂಮರೇಟರ್, ಎಕ್ಸ್ ಬೈ ವೈ ಇದೆ, ಸರಿನಾ? ಇಫ್ ವಿ ಆ್ಯಡ್ 1 ಟು ದ ನ್ಯೂಮರೇಟರ್, ಎಕ್ಸ್ ಮೇಲ್ಗಡೆ ಇದಕ್ಕೆ 1 ಕೂಡಿಸಿದ್ರೆ, ಆ್ಯಂಡ್ ಸಬ್ಟ್ರಾಕ್ಟ್ 1 ಫ್ರಮ್ ಡಿನಾಮಿನೇಟರ್, ಡಿನಾಮಿನೇಟರಿಂದ 1 ಕಳೆದ್ರೆ ಉತ್ತರ ಏನು ಬರುತ್ತಂತೆ? 1 ಬರುತ್ತಂತೆ. ಇನ್ನೊಂದು ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ? ಇಟ್ ಬಿಕಮ್ಸ್ ಹಾಫ್ ಇಫ್ ವಿ ಓನ್ಲಿ ಆ್ಯಡ್, ಎಕ್ಸಿಗೇನು ಮಾಡೋದಿಲ್ವಂತೆ, ಈ ಭಿನ್ನರಾಶಿಯಲ್ಲಿ ಎಕ್ಸಿಗೇನು ಮಾಡೋದಿಲ್ವಂತೆ, ವೈಗೆ ಇಫ್ ವಿ ಆ್ಯಡ್ 1 ಟು ದ ಡಿನಾಮಿನೇಟರ್ ಕೂಡಿಸಿದಾಗ ಹಾಫ್ ಆಗುತ್ತಂತೆ. ಈ ಇಕ್ವೇಶನ್ನಿಗೆ ಅಥವಾ ಎಕ್ಸ್ ಬೈ ವೈ ಇದೆಯಲ್ಲ, ಇದಕ್ಕೆ ಎರಡು ರೀತಿಯ ಲೆಕ್ಕ ಇದೆ. ಒಂದು, ಇದಕ್ಕೆ ಒಂದು ಕೂಡಿಸಿ ಇದಕ್ಕೆ ಒಂದು ಕಳೆದ್ರೆ ಏನು ಬರುತ್ತೆ ಅಂತೇಳಿ, ಇದನ್ನ ಏನೂ ಮಾಡ್ದೇನೆ ಇದರಲ್ಲಿ ಒಂದು ಕೂಡಿಸಿದ್ರೆ ಏನು ಬರುತ್ತೆ ಅಂತ ಎರಡು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದನ್ನ ಈ ಥರ ಬರ್ಕೋಬೇಕು. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು, ಇದು 1 ಆಗಬೇಕು, ವೈ ಮೈನಸ್ 1 ಅಂತ ಆಗುತ್ತೆ. ಇದು ವೈ ಮೈನಸ್ 1 ಈಚೆ ಹೋಗುತ್ತೆ. ಆವಾಗ ಎಕ್ಸ್ ಈ ಮೈನಸ್ ವೈ ಈಚೆ ತಗೊಂಡ್ಬರ್ತೀನಿ, ಮೈನಸ್ ವೈ ಆಗುತ್ತೆ. ಇಲ್ಲಿ -1 ಇದೆ, ಈ -1 ಈಚೆ ಬರುತ್ತೆ. ಆವಾಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -2 ಆಗುತ್ತೆ. ನೋಡಿ ಒಂದ್ಸಲ, ವೈ ಈಚೆಗೆ ಬರುತ್ತೆ, 1 ಈಚೆಗೆ ಹೋಗುತ್ತೆ. ವೈ ಈಚೆಗೆ ಬಂದರೆ -y, 1 ಆಚೆ ಹೋದರೆ -1, ಸೊ -2 ಆಯ್ತು. ಇದು ಒಂದು ಇಕ್ವೇಶನ್. ಇಲ್ಲೊಂದು ಇಕ್ವೇಶನ್ ಸಿಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕಿದು. 2 ಇಂಟು ಎಕ್ಸ್ 2x ಇಸ್ ಈಕ್ವಲ್ ಟು ವೈ ಪ್ಲಸ್ 1, 2x ಮೈನಸ್ ವೈ ಇಸ್ ಈಕ್ವಲ್ ಟು 1 ಅಂತ ಆಯ್ತು. ಅದನ್ನ ಇಲ್ಲಿ ಬರ್ಕೋತೀನಿ, 2x ಮೈನಸ್ ವೈ ಇಸ್ ಈಕ್ವಲ್ ಟು 1. ಎರಡು ಇಕ್ವೇಶನ್, ಇವೆರಡು ವೈ ಇದೆ, ಮೈನಸ್ ಇದೆ, ಅದರಿಂದ ಕಳಿಬೇಕು. ಸೇಮ್ ಚಿಹ್ನೆ ಇದ್ರೆ ಪ್ಲಸ್ ಮೈನಸ್.
ಆವಾಗ ಇದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಇದು ಹೋಯ್ತು -3 x ಇಸ್ ಈಕ್ವಲ್ ಟು 3 ಅಂತ ಆಗುತ್ತೆ. ಅದನ್ನ ಇಲ್ಲಿ ಅಪ್ಲೈ ಮಾಡ್ತೀನಿ. 2 × 3 - y ಇಸ್ ಈಕ್ವಲ್ ಟು 1, ದಟ್ ಈಸ್ 6 - y ಇಸ್ ಈಕ್ವಲ್ ಟು 1. ಹಾಗಾದರೆ 6ರಲ್ಲಿ ಎಷ್ಟು ಕಳೆದ್ರೆ 1, 5 ಕಳೆದ್ರೆ 1, y ಇಸ್ ಈಕ್ವಲ್ ಟು 5. ಫ್ರ್ಯಾಕ್ಷನ್ ಏನಾಯ್ತು ಹಾಗಾದರೆ x/y ಅಂದರೆ 3/5, ಫ್ರ್ಯಾಕ್ಷನ್ 3/5 ಅಂತ ಆಗುತ್ತೆ. ನೋಡಿ, ಇದೆಲ್ಲ ಕ್ರಾಸ್ ಮಲ್ಟಿಪ್ಲೈ ನಿಮಗೆ ಗೊತ್ತಿರಬೇಕು. ಇದು 10ನೇ ಕ್ಲಾಸಿಗೆ ಬಂದು ಕಲಿಯುವಂಥದ್ದಲ್ಲ. ಇಲ್ಲೂ ಅಷ್ಟೇ 2 × x ಮತ್ತು ಇದು ಗುಣಿಸು 1 ಇದಕ್ಕೆ, ಅದು y + 1 ಹಾಗೆ ಉಳಿದಿರುತ್ತೆ. ನೆಕ್ಸ್ಟ್ y ಈಚೆ ತಂದಿದ್ದು, ಇಲ್ಲಿ ಎಲ್ಲ ಸಿಂಪ್ಲಿಫೈ ಮಾಡಿದ್ದು. ಭಿನ್ನರಾಶಿ ಸರಿಯಾದ ತಪ್ಪ ನೋಡೋದು ಹೇಗೆ ಗೊತ್ತಾ? ಈಗ ಉತ್ತರ ಈ ಸೆಂಟೆನ್ಸ್ ಲೆಕ್ಕ ಹಾಕೋಣ. ಇದಕ್ಕೊಂದು ಕೂಡಿಸೋದು, ಇದಕ್ಕೊಂದು ಕಳೆಯೋದು. ಇದಕ್ಕೊಂದು ಕೂಡಿಸಿದ್ರೆ 4, ಇದರಲ್ಲಿ ಒಂದು ಕಳೆದ್ರೆ 4, ಎಷ್ಟಾಯಿತು? 1 ಆಯ್ತು. ನೋಡಿ, ಇಲ್ಲಿ 1 ಅಂತಿದೆ. ನೆಕ್ಸ್ಟ್ ಇದು ಸರಿಯಾಗುತ್ತೆ ನೋಡುವ. ಛೇದಕ್ಕೆ ಒಂದು ಕೂಡಿಸಿದ್ರೆ 3/5ಗೆ ಛೇದಕ್ಕೆ ಒಂದು ಕೂಡಿಸಿದ್ರೆ ಎಷ್ಟಾಯಿತು? 3/6 ಆಯಿತು. 3/6 ಅಂದರೆ 3 × 3 = ½ ಉತ್ತರ ಸರಿ ಇದೆ. ಸರಿನಾ? ಉತ್ತರ ನಮ್ಮದು ಸರಿ ಇದೆ. ಇನ್ನೊಂದು ಅದೇ ಥರದೊಂದು ಲೆಕ್ಕ ತಗೊಂಡ್ಬಂದಿನಿ. ಇದು ಮತ್ತೊಂದು ಎಕ್ಸಸೈಸಲ್ಲಿ ಇರುವಂಥದ್ದು. 3.5 ಅದರಲ್ಲಿ 4th ಮೇನ್, ಅದರಲ್ಲಿ 2ನೇ ಲೆಕ್ಕ. 4th ಮೇನ್ 2ನೇ ಲೆಕ್ಕ. ಓಕೆ, ಎ ಫ್ರ್ಯಾಕ್ಷನ್ ಬಿಕಮ್ಸ್, ಫ್ರ್ಯಾಕ್ಷನ್ ಅಂದರೆ ಯಾವುದು ಬರ್ಕೊಳ್ಳೋಣ, x/5 x/y. ಇದು ಏನಾಗುತ್ತೆ ಅಂತ ಹೇಳಿದ್ದಾರೆ. ಇಟ್ ಬಿಕಮ್ಸ್ 1/3 ಅಂತ ಆಗುತ್ತಂತೆ. ಯಾವಾಗ? ವೆನ್ 1 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ನ್ಯೂಮರೇಟರ್. ನ್ಯೂಮರೇಟರಲ್ಲಿ ಒಂದು ಕಳೆದ್ರೆ ಡಿನಾಮಿನೇಟರ್ ಹಾಗೆ ಇಟ್ಕೊಂಡು ನ್ಯೂಮರೇಟರ್ ಒಂದು ಕಳೆದ್ರೆ 1/3 ಆಗುತ್ತಂತೆ. ಇನ್ನೊಂದೇನು? ಇಟ್ ಬಿಕಮ್ಸ್ 1/4. ಯಾವಾಗ? ವೆನ್ 8 ಈಸ್ ಆ್ಯಡೆಡ್ ಟು ಇಟ್ಸ್ ಡಿನಾಮಿನೇಟರ್. x ಹಾಗೆ ಇರುತ್ತೆ, yಗೆ 8 ಕೂಡಿಸಿದ್ರೆ 1/4 ಆಗುತ್ತಂತೆ. x/y ಅಂತೇಳಿ ಒಂದು ಫ್ರ್ಯಾಕ್ಷನ್ ಇದೆ. ಇಟ್ ಬಿಕಮ್ಸ್ 1/3 ವೆನ್ 1 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ನ್ಯೂಮರೇಟರ್. ನ್ಯೂಮರೇಟರ್ನ ಒಂದು ಕಳೆದ್ರೆ 1/3 ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸು 8 ಈಸ್ ಆ್ಯಡೆಡ್ ಟು ಡಿನಾಮಿನೇಟರ್. ಡಿನಾಮಿನೇಟರ್ಗೆ 8 ಕೂಡಿಸಿದ್ರೆ 1/4 ಆಗುತ್ತಂತೆ. ನೋಡುವ ಯಾವುದಂತೇಳಿ. ಕ್ರಾಸ್ ಮಲ್ಟಿಪ್ಲೈ 3 × x - 1 ಇಸ್ ಈಕ್ವಲ್ ಟು y. ಇದೇ ಹೆಚ್ಚಿನ ತಪ್ಪು ಮಾಡೋದು. 3ನೇ x ಮಾತ್ರ ಗುಣಿಸ್ತಾರೆ, -1 ಹಾಗೆ ಬರ್ಕೋತಾರೆ, ತಪ್ಪದು. ಇದು ಸಿಂಗಲ್ ನಂಬರ್ ಅಂತ ತಗೊಂಡ್ರೆ 3 × ಚಾಕ್ಲೇಟ್ ಹಂಚಿ ಲೆಕ್ಕ ಆಗುತ್ತೆ. 3x - 3 1s are 3 ಇಸ್ ಈಕ್ವಲ್ ಟು y. ಈಗ 3x ಈ y ಈಚೆ ತಗೊಬಂದ್ರೆ -y ಆಯಿತು, ಇಸ್ ಈಕ್ವಲ್ ಟು -3 ಆಚೆ ಹೋದರೆ +3 ಆಯಿತು. ಇದು ಒಂದೇ ಇಕ್ವೇಶನ್. 3x - y ಇಸ್ ಈಕ್ವಲ್ ಟು 3. ಇದನ್ನು ಸಿಂಪ್ಲಿಫೈ ಮಾಡುವ. 4x ಇದು ಇಲ್ಲಿಗೆ ಹೋಯಿತು, ಇದು ಈಚೆಗೆ ಹೋದರೆ ಇಸ್ ಈಕ್ವಲ್ ಟು y - 8 y + 8. ಈಗ 4x - y ಇಸ್ ಈಕ್ವಲ್ ಟು 8 ಅಂತ ಆಗುತ್ತೆ. ಅದನ್ನ ಇಲ್ಲಿ ಬರಿತೀನಿ. 4x - y ಇಸ್ ಈಕ್ವಲ್ ಟು 8. ಈಗ ಕಳೆಯ ಲೆಕ್ಕ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ -y ಕ್ಯಾನ್ಸಲ್ ಆಗಬೇಕಾದ್ರೆ ಒಂದು ಚಿಹ್ನೆ ಚೇಂಜ್ ಆಗಬೇಕು. ಆದ್ದರಿಂದ 3ರಲ್ಲಿ 4 ಕಳೆದ್ರೆ -x ಇಸ್ ಈಕ್ವಲ್ ಟು -5, x ಇಸ್ ಈಕ್ವಲ್ ಟು 5 ಅಂತ ಆಯಿತು. ಅದನ್ನೆಲ್ಲ ಅಪ್ಲೈ ಮಾಡ್ತೀನಿ. 4 × 5 4 5 20 ಆಗುತ್ತೆ. -y ಇಸ್ ಈಕ್ವಲ್ ಟು 8, 20 - y ಇಸ್ ಈಕ್ವಲ್ ಟು 8. 20ರಲ್ಲಿ ಎಷ್ಟು ಕಳೆದ್ರೆ 8? 20ರಲ್ಲಿ 12 ಕಳೆದ್ರೆ 8. ಹಾಗಾದರೆ ಫ್ರ್ಯಾಕ್ಷನ್ ಏನಾಯಿತು? x/y ಅಂದರೆ 5/12 ಅಂತ ಆಯಿತು. 5/12 ನಮ್ಮ ಉತ್ತರ ಸರಿಯಾದ ತಪ್ಪ ಚೆಕ್ ಮಾಡ್ಬೋಬೇಕಾದ್ರೆ ಛೇದಕ್ಕೆ ಒಂದು ಕಳೆದ್ರೆ ಏನಾಗುತ್ತೆ? 4/12 ಆಯಿತು. 4 1 4 3 ಉತ್ತರ ಏನಾಯಿತು? 1/3. ಫಸ್ಟ್ ಆನ್ಸರ್ 1/3 ಸರಿ ಇದೆ. ನೆಕ್ಸ್ಟ್ ಛೇದ ಅಲ್ಲ, ಅಂಶದಲ್ಲಿ ಒಂದು ಕಳೆದಿದ್ದು. ಈಗ ಛೇದಕ್ಕೆ 8 ಕೂಡಿಸಿದ್ರೆ 5/12 ಇದೆ, ಇದಕ್ಕೆ 8 ಕೂಡಿಸಿದ್ರೆ 5/20 ಆಗುತ್ತೆ. ಈಗ 5 1 5 4 ಉತ್ತರ 1/4 ಇಲ್ಲಿದೆ. ಸರಿನಾ? ಕೂಡಿಸಿದ್ರೆ ಕಳೆದ್ರೆ ಏನಾಗುತ್ತೆ ಅಂತ ತೋರಿಸಿ ಅಲ್ಲಿ. ಸೊ ಇನ್ನು ಕೆಲವು ಸ್ಟೇಟ್ಮೆಂಟ್ಗಳಿದ್ದಾವೆ, ಸಾಕು ಈ ಪಾಠದಲ್ಲಿ. ತುಂಬ ವಿಷಯಗಳನ್ನ ನಾವು ಈ ಪಾಠದಲ್ಲಿ ಕಲ್ತಿದ್ದೀವಿ. ಸ್ಟೇಟ್ಮೆಂಟ್ ಲೆಕ್ಕಗಳನ್ನ, ಈ 2 ಲೆಕ್ಕಗಳನ್ನು ಮಾಡಿದ್ದೀನಲ್ಲ ಈಗ ಮೇಲೆ 2 ಲೆಕ್ಕಗಳನ್ನ, ಇದು ಪ್ರತಿ ವರ್ಷ ಬಂದೇ ಬರುವಂಥ ಲೆಕ್ಕಗಳು. ಇದರಲ್ಲೇ ತುಂಬ ಡಿಫ್ರೆಂಟ್ ಆಗಿರೋ ಲೆಕ್ಕಗಳು ಸಿಗ್ತವೆ. ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಂಪಲ್ ಲೆಕ್ಕಗಳನ್ನು ನೋಡಿ, ಅದರಲ್ಲಿ ಆ ಥರದ ಲೆಕ್ಕಗಳಿದ್ದಾವೆ, ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಸೊ ಇವಿಷ್ಟು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಪಾಠದ ಒಂದಿಷ್ಟು ಲೆಕ್ಕಗಳು. ಇದನ್ನು ಕಲ್ತ್ಕೊಳ್ಳಿ, ಮತ್ತೆ ಹೋಮ್ವರ್ಕ್ ಕೊಟ್ಟಾಗ ಸಾಲ್ವ್ ಮಾಡಿ. ಥ್ಯಾಂಕ್ ಯು.